ನಿಮ್ಮ ದೇಹದಲ್ಲಿ ಅತ್ಯಂತ ಬಲವಾದ ಭಾಗ ಯಾವುದು? ಸ್ನಾಯುಗಳ, ಹೃದಯನ, ಮೆದುಳ? ಅಲ್ಲ, ಎಲುಬುಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಎಲುಬು ಯಾರಿಗೂ ಕಾಣೋದಿಲ್ಲ, ಅವುಗಳ ಬಗ್ಗೆ ಯಾರು ಹೆಚ್ಚು ಮಾತನಾಡೋದಿಲ್ಲ. ಆದರೆ ಎಲುಬುಗಳು ಇಲ್ಲದಿದ್ದರೆ ಮನುಷ್ಯನಿಗೆ ಆಕಾರವೇ ಇರೋದಿಲ್ಲ. ಅದೇ ರೀತಿ ಒಂದು ಕಂಪನಿಯಲ್ಲೂ ಕೆಲವು ವಿಚಾರಗಳು ಹೊರಗಿನಿಂದ ಕಾಣೋದಿಲ್ಲ, ಆದರೆ ಅವೇ ಕಂಪನಿಯನ್ನ ನಿಲ್ಲಿಸುತ್ತವೆ. ನಮ್ಮ ದೇಹದಲ್ಲಿ 206 ಎಲುಬುಗಳಿವೆ. ಪ್ರತಿಯೊಂದು ಎಲುಬಿಗೂ ಒಂದೊಂದು ಕೆಲಸ ಇದೆ. ಯಾವುದೇ ಒಂದು ಎಲುಬು ಸರಿಯಾಗಿ ಕೆಲಸ ಮಾಡದಿದ್ದರೂ ಇಡೀ ದೇಹದ ಮೇಲೆ ಒತ್ತಡ ಬೀಳುತ್ತೆ. ಬಿಸ್ನೆಸ್ನಲ್ಲೂ ಕೂಡ ಹಾಗೆ. ಒಂದು ಕಂಪನಿಯನ್ನ ನಿಲ್ಲಿಸೋದು ಕೇವಲ ಓನರ್ ಅಲ್ಲ, ಕೇವಲ ಸೇಲ್ಸ್ ಅಲ್ಲ, ಸಿಸ್ಟಮ್, ಅಕೌಂಟ್ಸ್, ಫೈನಾನ್ಸ್, HR, SOPs, ಪ್ರೋಸೆಸ್, ಟೆಕ್ನಾಲಜಿ, ರಿಪೋರ್ಟಿಂಗ್, ಡಿಸಿಪ್ಲಿನ್ ಇವೆಲ್ಲವೂ ಒಂದು ಕಂಪನಿಯ ಎಲುಬುಗಳಿದ್ದಂತೆ. ಆದರೆ ಬಹಳಷ್ಟು ಬಿಸ್ನೆಸ್ ಓನರ್ಗಳು ಹೊರಗಿನಿಂದ ಕಾಣಿಸುವ ವಿಷಯಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಆಫೀಸ್, ಇಂಟೀರಿಯರ್, ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ. ಆದರೆ ಒಳಗಿನ ಸಿಸ್ಟಮ್ ದುರ್ಬಲವಾಗಿದ್ರೆ ಕಂಪನಿ ಹೆಚ್ಚು ಕಾಲ ನಿಲ್ಲೋದಿಲ್ಲ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಎಲುಬುಗಳು ಕೇವಲ ದೇಹಕ್ಕೆ ಆಕಾರ ನೀಡೋದಿಲ್ಲ, ಅವು ಸ್ನಾಯುಗಳಿಗೆ ಆಧಾರವಾಗಿ ನಿಲ್ಲುತ್ತೆ, ದೇಹವನ್ನ ಚಲಿಸಲು ಸಹಾಯ ಮಾಡುತ್ತೆ. ಅದೇ ರೀತಿ ಸಿಸ್ಟಮ್ ಕೂಡ ಟೀಮ್ಗೆ ಕ್ಲಾರಿಟಿ ನೀಡುತ್ತೆ, ವೇಗವನ್ನು ನೀಡುತ್ತೆ, ಕನ್ಫ್ಯೂಷನ್ಸ್ ಕಡಿಮೆ ಮಾಡುತ್ತೆ. ಸರಿಯಾದ ಸಿಸ್ಟಮ್ ಇದ್ರೆ ಸರಾಸರಿ ಟೀಮ್ ಕೂಡ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಸಿಸ್ಟಮ್ ಇಲ್ಲದಿದ್ರೆ ಅತ್ಯುತ್ತಮ ಟೀಮ್ ಕೂಡ ಗೊಂದಲಕ್ಕೆ ಸಿಲುಕಬಹುದು. ಇನ್ನೊಂದು ವಿಚಾರ, ಎಲುಬು ಮುರಿದ್ರೆ ಮೊದಲು ವೈದ್ಯರು ಅದನ್ನ ಸರಿಪಡಿಸ್ತಾರೆ. ಯಾಕಂದ್ರೆ ಮೇಲಿನ ಗಾಯ ಗುಣವಾಗುವುದಕ್ಕಿಂತ ಒಳಗಿನ ರಚನೆ ಬಲವಾಗುವುದು ತುಂಬಾ ಮುಖ್ಯ. ಬಿಸ್ನೆಸ್ನಲ್ಲೂ ಹಾಗೆ. ಸೇಲ್ಸ್ ಕಡಿಮೆ ಆದ್ರೆ ತಕ್ಷಣ ಮಾರ್ಕೆಟಿಂಗ್ ಅನ್ನ ದೂಷಿಸಬೇಡಿ. ಮೊದಲು ಸಿಸ್ಟಮ್ ನಲ್ಲಿ ಎಲ್ಲಿ ದುರ್ಬಲವಾಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಮನುಷ್ಯರಲ್ಲ, ಸಿಸ್ಟಮ್. ನೆನ್ಪಿಟ್ಕೊಳ್ಳಿ, ಒಂದು ಗ್ರೇಟ್ ಕಂಪನಿ ಗ್ರೇಟ್ ಪೀಪಲ್ಸ್ ಮೇಲೆ ಮಾತ್ರ ನಿಂತಿರೋದಿಲ್ಲ, ಗ್ರೇಟ್ ಸಿಸ್ಟಮ್ ಮೇಲೆ ನಿಂತಿರುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.